ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3 ಪ್ರೋಮೋಗಳು ಅಪ್ಲೋಡ್ ಆಗಿದೆ. 3 ಪ್ರೋಮೋಗಳಲ್ಲಿ ಇವಾಗ 3ನೇ ಪ್ರೋಮೋ ಒಂದು ಖಡಕ್ ಆಗಿರುವಂಥ ಪ್ರೋಮೋ ಅಂತಾನೆ ಹೇಳ್ತೀನಿ. ಇದು ಕಿಚ್ಚನ ಪಂಚಾಯಿತಿಯ ಕಂಟೆಸ್ಟೆಂಟ್ಗಳ ಜೊತೆಗೆ ನಡೀತಿರುವಂಥ ಒಂದು ವಾದ ಪ್ರತಿವಾದ ಅಂತಾನೆ ಹೇಳ್ಬೇಕು ಕಿಚ್ಚನ ಕಡೆಯಿಂದ. ಅಂಡ್ ಅಸುರನಿಗೆ ಸರಿಯಾಗಿ ಹಾಕೊಂಡು ರುಬ್ತಾ ಇದ್ದಾರೆ ಕಿಚ್ಚ ಸುದೀಪ್. ನಾವು ಅನ್ಕೊಂತ ಇದೀವಿ, ನಾನು ರಿವ್ಯೂವಲ್ಲಿ ಕೂಡ ಹೇಳಿದ್ದೀನಿ, ಸುಮಾರು ಟೈಮಲ್ಲಿ ಹೇಳಿದ್ದೀನಿ, ಅಸುರ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಸೇವಕ್ ಅನ್ನೋ ರೀತಿಯಲ್ಲಿ, ಬಕೆಟ್ ಅಸುರ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ನಮ್ಮ ಕಾಕ್ರೋಚ್ ಅಂತ. ಅಂದರೆ ಆ ಅಸುರ ಅನ್ನೋವಂಥ ಒಂದು ಕ್ಯಾರೆಕ್ಟರ್ಗೆ ಒಂದು ಚೂರು ಕೂಡ ನ್ಯಾಯ ಒದಗಿಸಿಲ್ಲ ಅಂತಾನೆ ಹೇಳ್ತೀನಿ. ಎಂಥ ಒಂದು ಆಪರ್ಚುನಿಟಿ ಇತ್ತು ಈ ಮನುಷ್ಯನಿಗೆ, ಅದನ್ನು ಯಾವ ರೀತಿಯಲ್ಲಿ ರೋರಿಂಗ್ ಆಗಿ ಮಾಡ್ಬೋದಾಗಿತ್ತು, ಖಡಕ್ ಆ್ಯಂಡ್ ಕದರಾಗಿ ಮಾಡಬೇಕಾಗಿತ್ತು ಅಂತ ನಾನು ಆಲ್ರೆಡಿ ಹೇಳ್ತಾ ಇದ್ದೆ. ಆಮೇಲೆ ಅವ್ನು ಶೂಟ್ ಆಗುತ್ತೆ ಹೊರಗಡೆ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡೋ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಮಾಡಿದ್ದಿದ್ರೆ ಎಲ್ಲೋ ಹೋಗಿ ಕುತ್ಕೊಂಡಿರೋವಂಥದ್ದು ಅವರ ಒಂದು ಈ ಒಂದು ಬಿಗ್ ಬಾಸ್ ಕೆರಿಯರಲ್ಲಿರೋದು ಗ್ರಾಫ್ನ. ಬಟ್ ಆದರೆ ಸೊ ಅವನು ಎಲ್ಲೂ ಕೂಡ ಪರ್ಫಾರ್ಮ್ ಮಾಡಲಿಲ್ಲ. ಅವ್ಳು ಕೈ ಕಾಲು ಹಿಡಿಯೋವಂಥದ್ದು, ಕೈ ಮುಗಿಯುವಂಥದ್ದು, ದಯವಿಟ್ಟು ಮಾಡಿ ಅಕ್ಕ, ಹಾಗೆ ಹೀಗೆ. ಯಾವನ್ ಗುರು ನೀನು ಯಪ್ಪ, ಎಂಥ ಕಂಟೆಸ್ಟೆಂಟ್ಗಳನ್ನು ತಂದು ಹಾಕಿದ್ದಾರೆ ಸೀಸನ್ 12ರಲ್ಲಿ ಅಂತಂದರೆ ಒಬ್ಬನಿಗೂ ಕೂಡ ಮೀಟ್ರೇ ಇಲ್ಲ. 2 ವಾರ ಆಗಿದೆ, ಒಬ್ಬನು ಕೂಡ ಖಡಕ್ಕಾಗಿ ನಿಂತ್ಕೊಂಡು ನಾನು ಗೆಲ್ತೀನಿ, ನಾನು ಗೆಲ್ಲಕ್ಕೆ ಬಂದಿರೋವಂಥದ್ದು ಅಂತ ಯಾರು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ನಿಂತಿರೋದ್ರಲ್ಲಿ ಅಶ್ವಿನಿ ಅವರು ಒಬ್ಬರು ನಿಂತಿದ್ದಾರೆ. ಓಕೆ, ಫಸ್ಟ್ ವೀಕ್ ಅವ್ರ ಬಗ್ಗೆ ಜಾಸ್ತಿ ಡಾಮಿನೇಟ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತಂದ್ರೆ ಓಕೆ ಒಪ್ಕೊಳ್ಳೋಣ. ಬಟ್ ಅವ್ರಿಗೆ ಬಿಟ್ಟರೆ ಇನ್ನು ಯಾರು ಕೂಡ ಡಾಮಿನೇಟು ಮಾಡ್ತಾ ಇಲ್ಲ, ಗೇಮು ಮಾಡ್ತಾ ಇಲ್ಲ. ಎಲ್ಲ ಇವರು ಆ ಅಶ್ವಿನಿ ಅವ್ರ ಟೀಮಲ್ಲಿರೋಂಥ ಎಲ್ಲ ಬಕೆಟ್ ರಾಜಗಳ, ಇನ್ಕ್ಲೂಡಿಂಗ್ ಆ ಧನುಷು ಕೂಡ ಅಷ್ಟೇ. ಏನು ಟಾಸ್ಕ್ ಎಲ್ಲವೂ ಆಡ್ತಾನೆ ಬಂದು, ಅವನ ಸ್ಪೋರ್ಟ್ಸ್ ಅವನಿಗೆ ತಂದ್ಬಿಟ್ಟು ನಿಲ್ಲಿಸಿದ್ರೆ ಅವನು ಆಡ್ತಾನೆ. ಎಂಟರ್ಟೈನ್ಮೆಂಟಲ್ಲಿ ಮನೆಯಲ್ಲಿ ಇದೆಯಲ್ಲಿ ಅರ್ಥನೇ ಆಗ್ತಿಲ್ಲ ನನಗೆ, ಯಾವನ್ನೂ ಆಡ್ತಾ ಇಲ್ಲ. ಅದರಲ್ಲೂ ಈ ಅಸುರನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಂಥ ಕ್ಯಾರೆಕ್ಟರ್ ಸಿಕ್ಕಿತ್ತು ಈ ಮನುಷ್ಯನಿಗೆ. ಮುಕ್ತಿ ನೋಡ್ದೇನೆ, ಮುಲಾಜ್ ಇಲ್ದೇನೆ, ಒಂಟಿ ಆಗಲಿ ಜಂಟಿ ಆಗಲಿ, ಮೂಲ ನಿಯಮಗಳು ಏನು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಉಳಿದಾದ್ಮೇಲೆ ಸೊ ಟಾಸ್ಕು ಅಂತ ಬಂದಾಗ, ಪರ್ಫಾರ್ಮೆನ್ಸು ಅಂತ ಬಂದಾಗ ಸೊ ಅದನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಎಲ್ಲರೂ ನಾನು ರೀಲ್ಸಲ್ಲಿ ನೋಡ್ತಾ ಇದ್ದೆ. ಸೊ ಲಾಸ್ಟ್ ಇಯರ್ ಮಂಜಣ್ಣನ ಮತ್ತು ಅದರಲ್ಲೂ ಇವ್ರಿಗೂ ಕೂಡ ಕಂಪೇರ್ ಮಾಡ್ತಾ ಇದ್ರು. ಅಲ್ಲಿ ಮೇ ಬಿ ಅವ್ರಿಗೂ ಅಸುರಾಧಿಪತಿ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ರು, ಇಲ್ಲೂ ಅದೇ ಕೊಟ್ಟಿದ್ರು. ಬಟ್ ಮಂಜಣ್ಣನಿಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇತ್ತು. ರಜತ್ತು, ತ್ರಿವಿಕ್ರಮು, ಮೋಕ್ಷಿತಾ, ಸೊ ಇಂತಿಂಥ ಕ್ಯಾರೆಕ್ಟರ್ಗಳ ಮುಂದೆ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಅದು ಸುಮಾರು 50 ಡೇಸ್ ಆದಮೇಲೆ ಕೊಟ್ಟಿರುವಂಥದ್ದು. ಓಕೆ, ಅವಾಗ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ ಯಾರು ಕ್ಯಾರೆಕ್ಟರ್ ಹೆಂಗೆ, ಯಾರನ್ನ ಎಲ್ಲಿ ಹೊಡಿಬೇಕು, ಯಾರ್ಯಾರ ವೀಕ್ನೆಸ್ ಏನು ಅಂತ. ಬಟ್ ಆದರೆ ಇವನಿಗೆ ಒಂದು ಒಳ್ಳೆ ಅವಕಾಶ ಇತ್ತು. 2ನೇ ವಾರದಲ್ಲಿ ಇಂಥ ಒಂದು ಟಾಸ್ಕ್ ಸಿಕ್ಕಿದ ಮೇಲೆ ಹೆಂಗೆ ರೋರ್ ಮಾಡ್ಬೋದಾಗಿತ್ತು ಅಂತ. ಅದನ್ನೆಲ್ಲನೂ ಕೂಡ ನೀರಲ್ಲಿ ಹೋಮ ಮಾಡ್ದ. ಅದ್ರ ಬಗ್ಗೆನೇ ಚರ್ಚೆ ನಡೀತಿರೋವಂಥದ್ದು ಇಲ್ಲಿ ಬಿಗ್ ಬಾಸ್ನ ಈ ಒಂದು ಪ್ರೋಮೋದಲ್ಲಿ, ಇವತ್ತಿನ ಕಿಚ್ಚನ ಪಂಚಾಯತಿನಲ್ಲಿ. ಸುದೀಪ್ ಸರ್ ಕೇಳ್ತಾರೆ, ಸೊ ಅಸುರ ಟಾಸ್ಕಲ್ಲಿ ಕಾಕ್ರೋಚ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಇಲ್ಲಿ ಜಾನ್ವಿ ಹೇಳುವಂಥದ್ದು ಅವರ ಒಂದು ಅಟ್ಟಹಾಸ, ಅಂದರೆ ಅದೆಲ್ಲ ಕ್ರೌರ್ಯ ಎಲ್ಲ ಪ್ರತಿಯೊಂದು ಕೂಡ ಸೊ ಕೇವಲ ಮೇಕಪ್ಪಲ್ಲೇ ಇತ್ತೇ ಹೊರತು ಸೊ ಅದು ವಾಸ್ತವವಾಗಿ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸಹಸ್ಪರ್ಧಿಗಳು ಹೇಳ್ತಾವ್ರೆ, ನೀನು ಏನಕ್ಕೆ ದಬಾಕಿಲ್ಲ ಗುರು ಈ ಒಂದು ಅಸುರಾಧಿಪತಿ ಆಗಿ ಅಂತ ಹೇಳ್ತಾವ್ರೆ. ಅದರಲ್ಲೂ ರಾಶಿ ಇನ್ನೊಂದು ದೊಡ್ಡ ಮಟ್ಟದಲ್ಲೇ ಸ್ಟೇಟ್ಮೆಂಟ್ ಹಾಕ್ಬಿಟ್ರಿ, ಅವ್ನು ಅಸುರಾಧಿಪತಿ ಅಂತ ಅನಿಸ್ಲೇ ಇಲ್ಲ, ಅವನೊಂಥರ ಜೋಕರ್ ರೀತಿ ಅನಿಸ್ಬಿಟ್ಟ ಅಂತ ಹೇಳಿದ್ರು. ಇವನು ಹೇಳ್ತಾನೆ ಏನು ಅಂತಂದರೆ, ಅಣ್ಣ ನನ್ನ ಕೈಲಿ ಆಯ್ತಲ್ಲ ಕಣಣ, ಇವ್ರ ಹತ್ರ ಆಗಲ್ಲ ಕಣಣ, ಇವ್ರ ಕಡೆ ಮಾಡೋಕ್ಕಾಗಲ್ಲ ಕಣ. ಯಾವ ಗುರು ನೀ ಎಂತೆಂಥ ಮಾತುಗಳು ಹೇಳ್ತೀಯ ಗುರು, ಶೋ ಗೆಲ್ಲಕ್ಕೆ ಬಂದಿದ್ಯಾ, ಇವ್ರ ಹತ್ರ ಆಗಲ್ಲ ಹಾಗೆ ಹೀಗೆ ಅಂದರೆ ನಿನ್ನ ಯಾವ ಅರ್ಹತೆ ಇದೆ ಗುರು ಗೇಮ್ನ ಗೆಲ್ಲೋಕ್ಕೆ? ಸ್ಟೇಜ್ ಮೇಲೆ ದೊಡ್ಡ ದೊಡ್ಡ ಪಂಚಿಂಗ್ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಬಂದೆ. ಅವತ್ತು ಆ ಕಾವ್ಯ ಮೇಲೆ ಒಂದು ಟಾಸ್ಕ್ ಇದಾಗಿದ್ದಕ್ಕೆ ಏನು ರೇಂಜಿಗೆ ಎಗರಾಡಿದೆ ನೀನು. ಅದನ್ನು ತೊಗೊಂಡೋಗಿ ಅಶ್ವಿನಿ ಮೇಡಮ್ ಎದುರುಗಡೆ, ಜಾನಿ ಎದುರುಗಡೆ ಎಗರಾಡೋಕ್ಕಾಗಲ್ಲಪ್ಪ ನಿನಗೆ. ನಿಮಗೆ ಶೋದು ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತಂದರೆ, ಗೊತ್ತಾಗಿಲ್ಲ ಅಂತಂದರೆ, ದಯವಿಟ್ಟು ನಿಮಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಗೇಟ್ ಓಪನ್ ಮಾಡ್ತೀನಿ, ಹೋಗಬೇಕಾದವರು ಒಯ್ತಾ ಇರ್ಬೋದು ಅಂತ ಒಂದು ಡಿಸಿಷನ್ ಕೂಡ ತಗೊಂಡಿದ್ದಾರೆ. ಗೇಟ್ ಕೂಡ ಓಪನ್ ಆಗಿದೆ. ಕಾಕ್ರೋಚ್ ಸುದ್ದಿ ಏನು ಮಾಡ್ತಾರೆ ಅನ್ನೋವಂಥದ್ದು ನೋಡ್ಬೇಕು ಇವತ್ತಿನ ಎಪಿಸೋಡಲ್ಲಿ. ಗೇಟಿಂದ ಆಚೆ ಅಂತೂ ಹೋಗಲ್ಲ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದ್ರಲ್ಲೇ ಕಳಿಸ್ಬಿಡ್ತಾರೆ ಪೂರ್ತಿ ಒಂದು ಸೀಸನ್ನ. ಸೊ ಕೊನೆಗೆ ಬಂದ್ಬಿಟ್ಟು ನಾವು ಗೆಲ್ಲಿಲ್ಲ, ನಾವು ಪರ್ಫಾರ್ಮ್ ಮಾಡಿದ್ವಿ, ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ, ಶೋನಲ್ಲಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಮತ್ತೆ ಹೊರಗಡೆ ಬಂದು ಪುಂಗೋದು. ಒಳಗಡೆ ಇದ್ದ ಏನಕ್ಕೆ ದವಾಕಲ್ಲ, ಹೊರಗಡೆ ಬಂದಾದ್ಮೇಲೆ ನಮಗೆ ಅವಕಾಶ ಸಿಗಲಿಲ್ಲ, ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ ಪುಂಗೋದು. ಇವಾಗ ಅಮಿತ್ ಪುಂಗ್ತಾ ಇದ್ದಾನಲ್ಲ ಪಾಪ, ಕರಿಬಸಪ್ಪನ ಮೇಲೆ ಎಲ್ಲ ಎತ್ತಾಕ್ತವನೆ. ಇವನಿಗೇನಾಗಿತ್ತೋ ಗೊತ್ತಿಲ್ಲ. ಹಾಗೆ ಹಿಂಗಾಗೋವಂಥದ್ದು ಇಲ್ಲಿ ಕತೆ. ಸುದೀಪ್ ಸರ್ ಕ್ಲಿಯರಾಗಿ ಹೇಳಿದ್ದಾರೆ, ನಿಮಗೆ ಶೋ ಬಗ್ಗೆ ಗೊತ್ತಿಲ್ಲ ಅಂತಂದರೆ, ಶೋ ಮೇಲೆ ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತಂದರೆ, ನಿಮಗೆ ಒಳಗಡೆಗೆ ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕಾಗಿಲ್ಲ ಅಂತಂದರೆ ಗೇಟ್ ಓಪನ್ ಮಾಡಿಸ್ತೀನಿ, ಯಾರ್ಯಾರಿಗೆ ಹೋಗಬೇಕು ಅನಿಸುತ್ತೆ ದಯವಿಟ್ಟು ಎದ್ದೋಗಿ ಅನ್ನೋ ರೀತಿಯಲ್ಲಿ ಹೇಳ್ತಾವ್ರೆ. ಗೊತ್ತಿಲ್ಲ ಏನೇನು ಮಾಡ್ತಾರೆ ಅಂತ, ನನಗೂ ಅದೇ ಅನಿಸಿರೋವಂಥದ್ದು. ಈ ಮನುಷ್ಯನಿಗಂತೂ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ನಿಜವಾಗ್ಲೂ ವರ್ಸ್ಟ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ನನಗೆ ಈ ಅಸುರಾಧಿಪತಿ ಪ್ಲೇ ಮಾಡಿರೋದ್ರಲ್ಲಿ. ಓಕೆ, ಯಾವ ರೇಂಜಿಗೆ ಪ್ಲೇ ಮಾಡ್ಬೋದಾಗಿತ್ತು ಇದನ್ನು. ಅದು 2ನೇ ವಾರದಲ್ಲಿ ಸಿಕ್ಕಿದೆ ಗುರು. ಇದು ಇನ್ನೂ ಸ್ವಲ್ಪ ದಿನ ಆದಮೇಲೆ ಸಿಕ್ಕಿದ್ರೆ ಅದು ಬೇರೆ ವಿಷಯ, ವೀಕ್ನೆಸ್ ಗೊತ್ತಿದೆ ನಂದು ಹಾಗೆ. ಬಟ್ ಈ 2ನೇ ವಾರದಲ್ಲಿ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡ್ಬೋದಾಗಿತ್ತು ಅವನು. ಒಂದು ಮನೆಯಲ್ಲಿ ಒಂದು ಒಳ್ಳೆ ಕಂಟ್ರೋಲ್ನ ಇಟ್ಕೊಬೋದಾಗಿತ್ತು. ಅವ್ರು ಕೇಳಲ್ಲ ಅಂದರೆ ಕೇಳಿಸ್ಬೇಕು ಗುರು ನೀನು. ನಾನು ಅವಾಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಈತ ಕ್ಯಾರೆಕ್ಟರ್ ಏನಾದರೂ ಪ್ರಥಮ್ ಅಂತವ್ರಿಗೆ ಸಿಕ್ಕಿದ್ದಿದ್ರೆ
ತಿಂದ್ಬಿಟ್ಟಿರೋರು ಅಲ್ಲಿರೋಂಥ ಕಂಟೆಸ್ಟೆಂಟ್ಗಳಿಗೆ. ಹಾಗಂತ ಹೇಳ್ಬಿಟ್ಟು ನಾನು ಮಾನವೀಯತೆ ಇಲ್ದೇನೆ ಪ್ಲೇ ಮಾಡಿ ಅಂತ ಹೇಳ್ತಾ ಇಲ್ಲ, ಅದನ್ನೆಲ್ಲ ಇಟ್ಕೊಂಡೇ ಮಾಡಬೇಕಾಗಿತ್ತು. ಅಲ್ಲ, ನಿಮ್ಮ ಸಹ ಸ್ಪರ್ಧಿಗಳೇ ಹೇಳ್ತವ್ರೆ ಇವನು ಎದಕ್ಕೂ ಲಾಯಕ್ಕಿಲ್ಲ, ಜೋಕರು ಅಂತ ಹೇಳ್ತವ್ರೆ. ಅಂದರೆ ನೀನು ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡಿದೀಯ ಅಂತ ನೋಡಿ. ಆಮೇಲೆ ಅಲ್ಲಿ ನಗಾಡ್ತಾ ಹೇಳ್ತವನೆ ಇವ್ರ ಕೈಲಿ ಇವ್ರ ಎದುರುಗಡೆಗೆ ಆಗಲ್ಲ ಕಣಣ, ಇವ್ರು ಕೇಳಲ್ಲ ಕಣಣ, ಹಂಗೆ ಹಿಂಗೆ ಅಂತ. ಅಲ್ಲ ಅಣ್ಣ, ಏನು ಸ್ಟೇಟ್ಮೆಂಟ್ಗಳು ಕೊಡ್ತೀಯಣ್ಣ, ಕಾಕ್ರೋಚ್ ಅಣ್ಣ ನೀನು. ಆಲ್ರೆಡಿ ನಿನ್ನ ಗುಂಡಿನ ನಿನ್ನೆ ತೋಡ್ಕೊತಿದೆ. ನನ್ನ ಪ್ರಕಾರ ಗೇಟ್ ಓಪನ್ ಆಗಿದೆಯಲ್ವಾ, ಮಾಡೋಕ್ಕಾಗಲ್ಲ, ಸುಮ್ಮನೆ ಒಯ್ತಾ ಇರಬೇಕು. ಅಲ್ಲ, ನಾವು ಈ ಲಾಸ್ಟ್ ಒಂದು 3 ಇಯರ್ಸಿಂದ ಈ ಒಂದು ರಿವ್ಯೂನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಅನಿಸುತ್ತೆ ಈ ಕ್ಯಾರೆಕ್ಟರ್ ಕೊಟ್ಟರಲ್ಲ ಇವು ಸರಿ, ಹೆಂಗೆ ಪರ್ಫಾರ್ಮ್ ಮಾಡ್ಬೋದಪ್ಪ ಇದನ್ನ ಅಂತ ನನ್ನ ತಲೆಯಲ್ಲಿ ಒಂದು ಐಡಿಯಾ ಓಡ್ಬಿಡುತ್ತೆ. ಇವನಿಗೆ ಅದೊಂದು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. 18 ಜನ 19 ಜನ ಹೋಗಿರ್ತಾರೆ, ಒಬ್ಬೊಬ್ಬರಾಗೇ ಹೋಗಿರೋವಂಥದ್ದು. ಅಲ್ಲಿ ಗೆಲ್ಲೋದು ಒಬ್ಬನೇ. ಈ ಫ್ರೆಂಡ್ಶಿಪ್ಪು ಇದೆಲ್ಲ ಸುಮ್ಮನೆ ನೆಪ ಅಷ್ಟೇ. ಈ ಗೇಮಲ್ಲಿ ಏನಾದರೂ ಫ್ರೆಂಡ್ಶಿಪ್ ಆದರೆ ಅದು ಆಯ್ತು ಅಷ್ಟೇ. ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂತ ಗೇಮ್ ಆಡ್ಲಿಕ್ಕೆ ಹೋಗ್ಬಾರ್ದು ಅಲ್ಲಿಗೆ. ಸೊ ಅದನ್ನು ಮುಖ್ಯವಾಗಿ ಇಟ್ಕೊಬೇಕು ಅಂತ ನನಗನ್ಸುತ್ತೆ. ಸೊ ಅದು ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಗೆಲ್ಲುವಂಥದ್ದು. ಗೊತ್ತಿಲ್ಲ, ಇವತ್ತಿನ ಎಪಿಸೋಡಲ್ಲಂತೂ ಸರಿಯಾಗಿ ಹಾಕೊಂಡು ರುಬ್ಬಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನು ಮತ್ತೆ ವಿಷಯಗಳಿದೆ ಅಂತ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.